ನಾನು ಇದನ್ನು ಹಾಡು ಕೇಳಿ ಇನ್ಸ್ಪೈರ್ ಮಾಡಿಕೊಂಡು ಕ್ಲಾಸಿಕಲ್ ಮ್ಯೂಸಿಕ್ ಕಲಿಬೇಕಂತ ಹೇಳಿ ಈ ಹಾಡುಗಳೆಲ್ಲ ನಮಗೆ ಪ್ರೇರಣೆ ಆಗಿದೆ. ಅದು ಏನು ಯಾವ ಥರ ರಾಗ ಸಂಯೋಜನೆ ಹಾಕ್ತಾರೆ ನನಗೆ ಆಶ್ಚರ್ಯ ಆಗಿಬಿಡುತ್ತೆ. ಏನು ಹೇಗೆ ಹೊಸ ಹೊಸ ಥರ ಟ್ಯೂನ್ಸ್ ತರ್ತಾರೆ. ನೀವು ನೋಡಿ ವಿಶೇಷವಾಗಿ ನಾನು ರಾಜ್ಕುಮಾರ್ ಅಭಿಮಾನಿ ತುಂಬ. ಅದರಲ್ಲಿ ಅಂದರೆ ರಾಜ್ಕುಮಾರ್ ಅಭಿಮಾನಿ ಯಾರು ಇಲ್ಲ ಅಂತ ಹೇಳಬೇಕು, ಆ ಥರ ಇದೆ. ಅವರ ಪರ್ಸನಾಲಿಟಿನೇ ಆ ಥರ, ಅವರ ಕಲೆನೇ ಆ ಥರ. ಒಮ್ಮೆ ಧರಣಿಗೆ ನಮಿಸಿ ಒಳಗೆ ನೀನು ನಡೆ. 28ನೇ ಶಾಖೆಯನ್ನ ಓಪನ್ ಮಾಡಿದ್ದಾರೆ ಪಾಕಶಾಲಾ. ಇವತ್ತು ರುಚಿ ಬೇಕಾ ಪಾಕಶಾಲೆಗೆ ಬನ್ನಿ ಈಗ. ಶುಚಿ ರುಚಿ ಅಡುಗೆ, ಬಿಸಿ ಬಿಸಿ ಅಡುಗೆ. ಪಾಕಶಾಲಾ ಇಸ್ ದ ಬೆಸ್ಟ್ ಇನ್ ಟೌನ್. ಮನೆಯೂಟ ತರ ರುಚಿ ಬೇಕಾ ಪಾಕಶಾಲೆಗೆ ಬನ್ನಿ ಈಗ. ಶುಚಿ ರುಚಿ ಅಡುಗೆ, ಬಿಸಿ ಬಿಸಿ ಅಡುಗೆ. ಪಾಕಶಾಲಾ ಇಸ್ ದ ಬೆಸ್ಟ್ ಇನ್ ಟೌನ್. ಪಾಕಶಾಲಾ, ಶುಚಿ ರುಚಿ ಅನುಭವಕ್ಕಾಗಿ. ಸೀತಾರಾಮ್ ಶಾಸ್ತ್ರಿ ಹಾಗೂ ಪ್ರತೀಕ್ಷಾ ಮಧ್ಯಸ್ಥಳ ದನಿಯಲ್ಲಿ ನಾನೇ ಭಾಗ್ಯವತಿ ಗೀತೆಯನ್ನ ಕೇಳೋಣ. ಚಿತ್ರ ಶ್ರೀನಿವಾಸ ಕಲ್ಯಾಣ, ಸಾಹಿತ್ಯ ಚಿ ಉದಯ್ ಶಂಕರ್, ಸಂಗೀತ ರಾಜನ್ ನಾಗೇಂದ್ರ, ಮೂಲ ಗಾಯಕರು ಡಾಕ್ಟರ್ ರಾಜ್ಕುಮಾರ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸೀತಾರಾಮ್ ಅಂತ. ನಾನು ಬನ್ನೇರಘಟ್ಟ ಮುಖ್ಯ ರಸ್ತೆಯಿಂದ ಬಂದಿದ್ದೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನನ್ನ ನಮಸ್ಕಾರ. ನನ್ನ ಹೆಸರು ಪ್ರತೀಕ್ಷಾ ಮಧ್ಯಸ್ಥ. ಪಾಲ್ಗಡಲ ಕಡೆವಾಗ ನೀ ಜನಿಸಿದಂದೆ ನಾನಿನ್ನ ಕಂಡೆ ಬಲು ಮೋಹಗೊಂಡೆ. ಪಾಲ್ಗಡಲ ಕಡೆವಾಗ ನೀ ಜನಿಸಿದಂದೆ ನಾನಿನ್ನ ಕಂಡೆ ಬಲು ಮೋಹಗೊಂಡೆ. ಪ್ರೇಮಾನುರಾಗದೆ ಕೈ ಹಿಡಿದೆ ನಿನ್ನನ್ನು ಪಡೆದು ಪರಿಪೂರ್ಣನಾದ ನಾನೇ ಭಾಗ್ಯವಂತ. ನಾನೇ ಭಾಗ್ಯವತಿ. ಕ್ಷಣಕಾಲ ದೂರಾಗಿ ಇರಲಾರೆನೆಂದು
ಕೂಡ ಭಾಗ್ಯವಂತರೆ. ಇಂಥ ಒಂದು ಅದ್ಭುತವಾದಂಥ ಹಾಡನ್ನು, ಇಷ್ಟು ಅದ್ಭುತವಾದ ಗಾಯಕರು ಹಾಡೋದನ್ನು ಕೇಳ್ತಾ ಇದ್ದೀವಿ ಈ ಸಂಜೆ. ಅದು ಪರ್ಫೆಕ್ಟ್ ಲಿಪ್ಸಿಂಕ್ ಆಗಿರುವಂಥ ವಿಜುವಲ್ಸ್ ಜೊತೆಗೆ ರಾಜ್ಕುಮಾರ್ ಅವರ ಅಭಿನಯ, ಅವರ ರೂಪಗಂತೂ ಪದಗಳೇ ಇಲ್ಲ. ಶ್ರೀನಿವಾಸ್ ದೇವರು ಹಾಗೇ ಇದ್ರೇನೋ ಅಂತ ಅನ್ನಿಸುವಷ್ಟು ಒಪ್ಪತ್ತೆ ಅವರಿಗೆ ಈ ಪಾತ್ರ ಅಂತೂ. ಶ್ರೀನಿವಾಸ ಕಲ್ಯಾಣ ಚಿತ್ರದ ಈ ಹಾಡು ಸೊಗಸಾಗಿ ಮೂಡಿ ಬಂತು. ಸಾಧ್ಯ ಮಾಡಿಕೊಟ್ಟ ಎಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ಧನ್ಯವಾದಗಳು. 28ನೇ ಶಾಖೆಯನ್ನ ಓಪನ್ ಮಾಡಿದ್ದಾರೆ ಪಾಕಶಾಲಾದ ಇವತ್ತು. ರುಚಿ ಬೇಕಾ ಪಾಕಶಾಲೆಗೆ ಬನ್ನಿ ಈಗ. ಶುಚಿ ರುಚಿ ಅಡುಗೆ, ಬಿಸಿ ಬಿಸಿ ಅಡುಗೆ, ಪಾಕಶಾಲಾ ಇಸ್ ದ ಬೆಸ್ಟ್ ಇನ್ ಟೌನ್. ಮನೆಯೂಟ ತರ ರುಚಿ ಬೇಕಾ ಪಾಕಶಾಲೆಗೆ ಬನ್ನಿ ಈಗ. ಶುಚಿ ರುಚಿ ಅಡುಗೆ, ಬಿಸಿ ಬಿಸಿ ಅಡುಗೆ, ಪಾಕಶಾಲಾ ಇಸ್ ದ ಬೆಸ್ಟ್ ಇನ್ ಟೌನ್. ಪಾಕಶಾಲಾ ಶುಚಿ ರುಚಿ ಅನುಭವಕ್ಕಾಗಿ.